ಜೆಎಂಬಿ ಭಯೋತ್ಪಾದಕನಿಗೆ 7 ವರ್ಷ ಜೈಲು ಶಿಕ್ಷೆಯಂತೆ. ಜಹೀದುಲ್ ಇಸ್ಲಾಂಗೆ ಶಿಕ್ಷೆ ವಿಧಿಸಿದೆ ಕೋರ್ಟ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎನ್ಐಎ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. 7 ವರ್ಷ ಶಿಕ್ಷೆಯ ಜೊತೆಗೆ 59,000 ದಂಡವನ್ನ ಕೂಡ ವಿಧಿಸಲಾಗಿದೆ. 2019ರಲ್ಲಿ ಜಹೀದುಲ್ ಇಸ್ಲಾಂ ಅರೆಸ್ಟ್ ಮಾಡಿತ್ತು ಎನ್ಐಎ ಟೀಮ್. ಜಮಾತ್ ಉಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ ಸಂಘಟನೆಯ ಉಗ್ರ ಭಾರತದ ಜೆಎಂಬಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದ. ಜಹೀದು 2005ರ ಬಾಂಗ್ಲಾದೇಶ ಸರಣಿ ಸ್ಫೋಟದ ಆರೋಪಿ. 2014ರಲ್ಲಿ ಭಾರತಕ್ಕೆ ಅಕ್ರಮವಾಗಿ ಜೆಎಂಬಿ ಉಗ್ರ ಎಂಟ್ರಿ ಕೊಟ್ಟಿದ್ದ. ಸದ್ಯ 7 ವರ್ಷ ಜೆಎಂಬಿ ಭಯೋತ್ಪಾದಕನಿಗೆ 7 ವರ್ಷ ಜೈಲು ಶಿಕ್ಷೆಯಂತೆ. ಜಹೀದುಲ್ ಇಸ್ಲಾಂಗೆ ಶಿಕ್ಷೆ ವಿಧಿಸಿದೆ ಕೋರ್ಟ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎನ್ಐಎ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. 7 ವರ್ಷ ಶಿಕ್ಷೆಯ ಜೊತೆಗೆ 59,000 ದಂಡವನ್ನ ಕೂಡ ವಿಧಿಸಲಾಗಿದೆ. 2019ರಲ್ಲಿ ಜಹೀದುಲ್ ಇಸ್ಲಾಂ ಅರೆಸ್ಟ್ ಮಾಡಿತ್ತು ಎನ್ಐಎ ಟೀಮ್. ಜಮಾತ್ ಉಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ ಸಂಘಟನೆಯ ಉಗ್ರ ಭಾರತದ ಜೆಎಂಬಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದ. ಜಹೀದು 2005ರ ಬಾಂಗ್ಲಾದೇಶ ಸರಣಿ ಸ್ಫೋಟದ ಆರೋಪಿ. 2014ರಲ್ಲಿ ಭಾರತಕ್ಕೆ ಅಕ್ರಮವಾಗಿ ಜೆಎಂಬಿ ಉಗ್ರ ಎಂಟ್ರಿ ಕೊಟ್ಟಿದ್ದ. ಸದ್ಯ 7 ವರ್ಷ ಜೆಎಂಬಿ ಭಯೋತ್ಪಾದಕನಿಗೆ 7 ವರ್ಷ ಜೈಲು ಶಿಕ್ಷೆಯಂತೆ. ಜಹೀದುಲ್ ಇಸ್ಲಾಂಗೆ ಶಿಕ್ಷೆ ವಿಧಿಸಿದೆ ಕೋರ್ಟ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎನ್ಐಎ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. 7 ವರ್ಷ ಶಿಕ್ಷೆಯ ಜೊತೆಗೆ 59,000 ದಂಡವನ್ನ ಕೂಡ ವಿಧಿಸಲಾಗಿದೆ. 2019ರಲ್ಲಿ ಜಹೀದುಲ್ ಇಸ್ಲಾಂ ಅರೆಸ್ಟ್ ಮಾಡಿತ್ತು ಎನ್ಐಎ ಟೀಮ್. ಜಮಾತ್ ಉಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ ಸಂಘಟನೆಯ ಉಗ್ರ ಭಾರತದ ಜೆಎಂಬಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದ. ಜಹೀದು 2005ರ ಬಾಂಗ್ಲಾದೇಶ ಸರಣಿ ಸ್ಫೋಟದ ಆರೋಪಿ. 2014ರಲ್ಲಿ ಭಾರತಕ್ಕೆ ಅಕ್ರಮವಾಗಿ ಜೆಎಂಬಿ ಉಗ್ರ ಎಂಟ್ರಿ ಕೊಟ್ಟಿದ್ದ. ಸದ್ಯ 7 ವರ್ಷ ಜೆಎಂಬಿ ಭಯೋತ್ಪಾದಕನಿಗೆ 7 ವರ್ಷ ಜೈಲು ಶಿಕ್ಷೆಯಂತೆ. ಜಹೀದುಲ್ ಇಸ್ಲಾಂಗೆ ಶಿಕ್ಷೆ ವಿಧಿಸಿದೆ ಕೋರ್ಟ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎನ್ಐಎ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. 7 ವರ್ಷ ಶಿಕ್ಷೆಯ ಜೊತೆಗೆ 59,000 ದಂಡವನ್ನ ಕೂಡ ವಿಧಿಸಲಾಗಿದೆ. 2019ರಲ್ಲಿ ಜಹೀದುಲ್ ಇಸ್ಲಾಂ ಅರೆಸ್ಟ್ ಮಾಡಿತ್ತು ಎನ್ಐಎ ಟೀಮ್. ಜಮಾತ್ ಉಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ ಸಂಘಟನೆಯ ಉಗ್ರ ಭಾರತದ ಜೆಎಂಬಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದ. ಜಹೀದು 2005ರ ಬಾಂಗ್ಲಾದೇಶ ಸರಣಿ ಸ್ಫೋಟದ ಆರೋಪಿ. 2014ರಲ್ಲಿ ಭಾರತಕ್ಕೆ ಅಕ್ರಮವಾಗಿ ಜೆಎಂಬಿ ಉಗ್ರ ಎಂಟ್ರಿ ಕೊಟ್ಟಿದ್ದ. ಸದ್ಯ 7 ವರ್ಷ ಜೆಎಂಬಿ ಭಯೋತ್ಪಾದಕನಿಗೆ 7 ವರ್ಷ ಜೈಲು ಶಿಕ್ಷೆಯಂತೆ. ಜಹೀದುಲ್ ಇಸ್ಲಾಂಗೆ ಶಿಕ್ಷೆ ವಿಧಿಸಿದೆ ಕೋರ್ಟ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎನ್ಐಎ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. 7 ವರ್ಷ ಶಿಕ್ಷೆಯ ಜೊತೆಗೆ 59,000 ದಂಡವನ್ನ ಕೂಡ ವಿಧಿಸಲಾಗಿದೆ. 2019ರಲ್ಲಿ ಜಹೀದುಲ್ ಇಸ್ಲಾಂ ಅರೆಸ್ಟ್ ಮಾಡಿತ್ತು ಎನ್ಐಎ ಟೀಮ್. ಜಮಾತ್ ಉಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ ಸಂಘಟನೆಯ ಉಗ್ರ ಭಾರತದ ಜೆಎಂಬಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದ. ಜಹೀದು 2005ರ ಬಾಂಗ್ಲಾದೇಶ ಸರಣಿ ಸ್ಫೋಟದ ಆರೋಪಿ. 2014ರಲ್ಲಿ ಭಾರತಕ್ಕೆ ಅಕ್ರಮವಾಗಿ ಜೆಎಂಬಿ ಉಗ್ರ ಎಂಟ್ರಿ ಕೊಟ್ಟಿದ್ದ. ಸದ್ಯ 7 ವರ್ಷ ಜೆಎಂಬಿ ಭಯೋತ್ಪಾದಕನಿಗೆ 7 ವರ್ಷ ಜೈಲು ಶಿಕ್ಷೆಯಂತೆ. ಜಹೀದುಲ್ ಇಸ್ಲಾಂಗೆ ಶಿಕ್ಷೆ ವಿಧಿಸಿದೆ ಕೋರ್ಟ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎನ್ಐಎ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. 7 ವರ್ಷ ಶಿಕ್ಷೆಯ ಜೊತೆಗೆ 59,000 ದಂಡವನ್ನ ಕೂಡ ವಿಧಿಸಲಾಗಿದೆ. 2019ರಲ್ಲಿ ಜಹೀದುಲ್ ಇಸ್ಲಾಂ ಅರೆಸ್ಟ್ ಮಾಡಿತ್ತು ಎನ್ಐಎ ಟೀಮ್. ಜಮಾತ್ ಉಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ ಸಂಘಟನೆಯ ಉಗ್ರ ಭಾರತದ ಜೆಎಂಬಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದ. ಜಹೀದು 2005ರ ಬಾಂಗ್ಲಾದೇಶ ಸರಣಿ ಸ್ಫೋಟದ ಆರೋಪಿ. 2014ರಲ್ಲಿ ಭಾರತಕ್ಕೆ ಅಕ್ರಮವಾಗಿ ಜೆಎಂಬಿ ಉಗ್ರ ಎಂಟ್ರಿ ಕೊಟ್ಟಿದ್ದ. ಸದ್ಯ ಜೆಎಂಬಿ ಭಯೋತ್ಪಾದಕನಿಗೆ 7 ವರ್ಷ ಜೈಲು ಶಿಕ್ಷೆಯಂತೆ.
ಜಹೀದುಲ್ ಇಸ್ಲಾಂಗೆ ಶಿಕ್ಷೆ ವಿಧಿಸಿದೆ ಕೋರ್ಟ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎನ್ಐಎ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. 7 ವರ್ಷ ಶಿಕ್ಷೆಯ ಜೊತೆಗೆ 59,000 ದಂಡವನ್ನ ಕೂಡ ವಿಧಿಸಲಾಗಿದೆ. 2019ರಲ್ಲಿ ಜಹೀದುಲ್ ಇಸ್ಲಾಂ ಅರೆಸ್ಟ್ ಮಾಡಿತ್ತು ಎನ್ಐಎ ಟೀಮ್. ಜಮಾತ್ ಉಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ ಸಂಘಟನೆಯ ಉಗ್ರ ಭಾರತದ ಜೆಎಂಬಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದ. ಜಹೀದು 2005ರ ಬಾಂಗ್ಲಾದೇಶ ಸರಣಿ ಸ್ಫೋಟದ ಆರೋಪಿ. 2014ರಲ್ಲಿ ಭಾರತಕ್ಕೆ ಅಕ್ರಮವಾಗಿ ಜೆಎಂಬಿ ಉಗ್ರ ಎಂಟ್ರಿ ಕೊಟ್ಟಿದ್ದ. ಸದ್ಯ 7 ವರ್ಷ ಜೆಎಂಬಿ ಭಯೋತ್ಪಾದಕನಿಗೆ 7 ವರ್ಷ ಜೈಲು ಶಿಕ್ಷೆಯಂತೆ. ಜಹೀದುಲ್ ಇಸ್ಲಾಂಗೆ ಶಿಕ್ಷೆ ವಿಧಿಸಿದೆ ಕೋರ್ಟ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎನ್ಐಎ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. 7 ವರ್ಷ ಶಿಕ್ಷೆಯ ಜೊತೆಗೆ 59,000 ದಂಡವನ್ನ ಕೂಡ ವಿಧಿಸಲಾಗಿದೆ. 2019ರಲ್ಲಿ ಜಹೀದುಲ್ ಇಸ್ಲಾಂ ಅರೆಸ್ಟ್ ಮಾಡಿತ್ತು ಎನ್ಐಎ ಟೀಮ್. ಜಮಾತ್ ಉಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ ಸಂಘಟನೆಯ ಉಗ್ರ ಭಾರತದ ಜೆಎಂಬಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದ. ಜಹೀದು 2005ರ ಬಾಂಗ್ಲಾದೇಶ ಸರಣಿ ಸ್ಫೋಟದ ಆರೋಪಿ. 2014ರಲ್ಲಿ ಭಾರತಕ್ಕೆ ಅಕ್ರಮವಾಗಿ ಜೆಎಂಬಿ ಉಗ್ರ ಎಂಟ್ರಿ ಕೊಟ್ಟಿದ್ದ. ಸದ್ಯ 7 ವರ್ಷ ಜೆಎಂಬಿ ಭಯೋತ್ಪಾದಕನಿಗೆ 7 ವರ್ಷ ಜೈಲು ಶಿಕ್ಷೆಯಂತೆ. ಜಹೀದುಲ್ ಇಸ್ಲಾಂಗೆ ಶಿಕ್ಷೆ ವಿಧಿಸಿದೆ ಕೋರ್ಟ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎನ್ಐಎ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. 7 ವರ್ಷ ಶಿಕ್ಷೆಯ ಜೊತೆಗೆ 59,000 ದಂಡವನ್ನ ಕೂಡ ವಿಧಿಸಲಾಗಿದೆ. 2019ರಲ್ಲಿ ಜಹೀದುಲ್ ಇಸ್ಲಾಂ ಅರೆಸ್ಟ್ ಮಾಡಿತ್ತು ಎನ್ಐಎ ಟೀಮ್. ಜಮಾತ್ ಉಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ ಸಂಘಟನೆಯ ಉಗ್ರ ಭಾರತದ ಜೆಎಂಬಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದ. ಜಹೀದು 2005ರ ಬಾಂಗ್ಲಾದೇಶ ಸರಣಿ ಸ್ಫೋಟದ ಆರೋಪಿ. 2014ರಲ್ಲಿ ಭಾರತಕ್ಕೆ ಅಕ್ರಮವಾಗಿ ಜೆಎಂಬಿ ಉಗ್ರ ಎಂಟ್ರಿ ಕೊಟ್ಟಿದ್ದ. ಸದ್ಯ 7 ವರ್ಷ ಜೆಎಂಬಿ ಭಯೋತ್ಪಾದಕನಿಗೆ 7 ವರ್ಷ ಜೈಲು ಶಿಕ್ಷೆಯಂತೆ. ಜಹೀದುಲ್ ಇಸ್ಲಾಂಗೆ ಶಿಕ್ಷೆ ವಿಧಿಸಿದೆ ಕೋರ್ಟ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎನ್ಐಎ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. 7 ವರ್ಷ ಶಿಕ್ಷೆಯ ಜೊತೆಗೆ 59,000 ದಂಡವನ್ನ ಕೂಡ ವಿಧಿಸಲಾಗಿದೆ. 2019ರಲ್ಲಿ ಜಹೀದುಲ್ ಇಸ್ಲಾಂ ಅರೆಸ್ಟ್ ಮಾಡಿತ್ತು ಎನ್ಐಎ ಟೀಮ್. ಜಮಾತ್ ಉಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ ಸಂಘಟನೆಯ ಉಗ್ರ ಭಾರತದ ಜೆಎಂಬಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದ. ಜಹೀದು 2005ರ ಬಾಂಗ್ಲಾದೇಶ ಸರಣಿ ಸ್ಫೋಟದ ಆರೋಪಿ. 2014ರಲ್ಲಿ ಭಾರತಕ್ಕೆ ಅಕ್ರಮವಾಗಿ ಜೆಎಂಬಿ ಉಗ್ರ ಎಂಟ್ರಿ ಕೊಟ್ಟಿದ್ದ. ಸದ್ಯ 7 ವರ್ಷ